ನೋಡಿ ಎಂಟ್ರಿ ಗೇಟ್ ಹತ್ರ ಮಲ್ಲಿಗೆ ಹೂನೇ ಇರಬೇಕು ಆ್ಯಂಡ್ ಮೇನ್ ಡೋರ್ ಇರುತ್ತಲ್ಲ 2 ಬ್ರಾನ್ಸ್ ಪಿಕಾಕ್, ಅದರಿಂದ ರೋಸ್ ವಾಟರ್ ಸ್ಪ್ರಿಂಕಲ್ ಆಗ್ತಿರ್ಬೇಕು ಎಲ್ಲ ಗೆಸ್ಟ್ ಮೇಲೂ. ಆ್ಯಂಡ್ ರೆಡ್ ಕಾರ್ಪೆಟ್ ಹಾಕಿ ಎಲ್ಲರಿಗೂ ರಾಯಲ್ ಫೀಲಿಂಗ್ ಬರಬೇಕು ಎಂಟ್ರಿ ಕೊಡಬೇಕಾದ್ರೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿರಲಿ ಆಯಿತಾ. ನೀವು ಫ್ಲವರ್ಸ್ ಕರ್ಟನ್ಸ್ ಎಲ್ಲ ಸ್ವಲ್ಪ ಮ್ಯಾಚ್ ಮಾಡ್ಕೊಂಡು ತಗೊಂಡು ಬನ್ನಿ, ರ್ಯಾಂಡಮ್ ಆಗಿ ಯಾವುದಾದ್ರು ಹಾಕಬೇಡಿ. ನೋಡೋಕ್ಕೆ ಫುಲ್ ಫೋಟೋಗ್ರಾಫ್ಸಲ್ಲೇ ಚೆನ್ನಾಗಿ ಬರಬೇಕದು. ಎಷ್ಟೊತ್ತಿಗೆ ಬರ್ತೀರಾ ರೀ? ಏನಾಯಿತು? ಮಾತಾಡ್ತಿರ್ಬೇಕಾದ್ರೆ ಅದ್ರ ಫೋನ್ ಕಿತ್ಕೋತಾರಾ? ಮದುವೆ ವಯಸ್ಸಾದ್ರೂ ಇನ್ನೂ ಮಕ್ಕಳು ಬುದ್ಧಿ ಬಿಟ್ಟಿಲ್ಲ ಅಲ್ವಾ? ನೋಡಿ ಅಷ್ಟೆಲ್ಲ ಕೆಲಸ ಇದೆ, ನೀವು ಫೋನ್ ವಾಪಸ್ ಕೊಡಿ. ನೀವೇನು ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ನಂಗೆ ಗೊತ್ತಾಗಬೇಕು. ಹೇಳಿ ಸರ್, ಏನು ಮಾಡೋದಕ್ಕೆ ಹೊರಟಿದ್ದೀರಾ? ಏನು ಮಾಡೋಕ್ಕೆ ಹೊರಟಿದ್ದೀನ? ಮದುವೆ ಅರೇಂಜ್ಮೆಂಟ್ದಾ? ಏನಿಲ್ಲ ನೋಡಿ, ಎಂಟ್ರಿ ಗೇಟಲ್ಲಿ ನಾನು ಫುಲ್ಲು ಮಲ್ಲಿಗೆ ಹೂ ಹಾಕಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಒಳಗಡೆ ಗೆಸ್ಟಿಗೆ ಬರಬೇಕಾದ್ರೆ ಫುಲ್ಲು ನೀಟ್ ಪಾತ್ ಇರುತ್ತೆ, ಪಾರ್ಕಿಂಗ್ ಜಾಗ ಇರುತ್ತೆ. ಆ್ಯಂಡ್ ಎಲ್ಲ ಗೆಸ್ಟ್ಗೆ ನಾವು ರಿಟರ್ನ್ ಗಿಫ್ಟ್ ಕೂಡ ಕೊಡ್ತಾ ಇದ್ದೀವಿ. ಸ್ಪೆಷಲಿ ಫುಡ್ ಮೆನ್ಯೂಲಿ ಸೌತ್ ಇಂಡಿಯನ್ನಿಂದ ಹಿಡಿದು ನಾರ್ತ್ ಇಂಡಿಯನ್ವರೆಗೂ ಎಲ್ಲ ರಾಯಲ್ ಆಗಿರುತ್ತೆ. ಎಲ್ಲ ಅರೇಂಜ್ಮೆಂಟ್ ನಿಮ್ಗೆ ಇಷ್ಟ ಆಗೋ ಥರನೇ ಇರುತ್ತೆ. ಸೊ ಡೋಂಟ್ ವರಿ ಮ್ಯಾಮ್. ನಾಟಕ ಮಾಡಬೇಡಿ ಕರ್ಣ ಸರ್, ಪ್ಲೀಸ್. ನೀವು ಬಾಯಲ್ಲಿ ಹೇಳ್ತಿರೋದೊಂದು, ನಿಮ್ಮ ಮನಸ್ಸಲ್ಲಿ ಓಡ್ತಿರೋದು ಏನೊಂದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೇಳಿ, ಏನು ಪ್ಲ್ಯಾನ್ ಮಾಡ್ತಿದ್ದೀರಾ? ನಾಟ್ ಬ್ಯಾಡ್. ನಿಮ್ಮ ಲವರ್ ಮನ್ಸ್ನ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಲ್ವಾ? ನೋಡಿ, ಮದುವೆ ಆಗಲ್ಲ. ಏನಂದ್ರೆ? ಗೊತ್ತಾಗ್ಲಿಲ್ವಾ? ಈ ಮದುವೆ ಆಗಲ್ಲ, ಈ ಪೆಳ್ಳಿ ಜರಗದು. ದಿಸ್ ಮ್ಯಾರೇಜ್ ಇಸ್ ನಾಟ್ ಗೋನಾ ಹ್ಯಾಪನ್. ಯೇ ಶಾದಿ ನಹೀ ಹೋನೆ ವಾಲಿ. ನೋಡಿ, ನೀವು ಈ ಮದುವೆನ ನಿಲ್ಲಿಸೋ ಆಗಿಲ್ಲ. ನನ್ನ ಜೀವನನ ಹಾಳು ಮಾಡಿಬಿಡಿ ಅಂತ ಎಷ್ಟೆಲ್ಲ ಹೇಳಿ ನಿಮಗೆ. ನಿಮ್ಮ ಜೀವನ ಹಾಳು ಮಾಡೋದು? ವಾಟ್ ಎ ಜೋಕ್. ಇನ್ಫ್ಯಾಕ್ಟ್ ಮದುವೆನ ನಾನು ಸ್ಟಾಪ್ ಮಾಡಲ್ಲ. ಈ ಪ್ರೇಮ ಯುದ್ಧದಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ನನ್ನ ಸಾರಥಿಯಾಗಿ ನನ್ನ ಜೊತೆಲಿರ್ತಾನೆ. ಪ್ರೀತಿ ಬಗ್ಗೆ ಅವನಿಗಿಂತ ಚೆನ್ನಾಗಿ ಇನ್ಯಾರೋ ಗೊತ್ತು ಹೇಳಿ? ಈ ಭಕ್ತನ ಅವನು ಕಾಪಾಡದೇ ಇರ್ತಾನೆ ಅಂತ ಅನ್ಕೊಂಡಿದ್ದೀರಾ? ಹಾಗೆಲ್ಲ ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಚಾನ್ಸೇ ಇಲ್ಲ. ನೋಟ್ ದಿಸ್ ಪಾಯಿಂಟ್. ಐ ಲವ್ ಯು ಲೈಟ್ ಹೌಸ್. ಕಣ್ಣ ಸರ್ ಹೇಗೆ ಮನ್ಸನ್ನು ಬದಲಾಯಿಸಿದ್ರು? ಹೇಗಿದೆಲ್ಲ ಸಾಧ್ಯ? ಏನಾಗ್ತಿದೆ? ಚಿಲ್ಡ್ರೆ ಡಾಕ್ಟ್ರೆ, ಊಟ ಮಾಡಲ್ವಾ? ಮನೆಯಿಂದ ಬ್ರೇಕ್ಫಾಸ್ಟ್ ಕಳ್ಸೋದು ಮರ್ತಿದ್ದಾರೆ. ಯೂಶಲಿ ನಾನು ಕ್ಯಾಂಟೀನ್ ಫುಡ್ ಎಲ್ಲ ತಿನ್ನಲ್ಲ, ಅದಕ್ಕೆ ಸುಮ್ಮನಾದೆ. ಐ ಆಮ್ ಯೂಸ್ ಟು ದಿಸ್ ಹಂಗರ್. ಹೋಗ್ಲಿ ಬಿಡಿ, ನಾವಿಬ್ರು ಶೇರ್ ಮಾಡ್ಕೊಳ್ಳೋಣ. ನಿಮ್ಗೆ ಓಕೆ ಅಲ್ವಾ? ಹೇ ನೋ, ದ್ಯಾಟ್ಸ್ ಓಕೆ. ಪಾಪ ನಿನಗೆ ಎಷ್ಟು ಬೇಕೋ ಅಷ್ಟೇ ತಂದಿರ್ತೀಯ. ಶೇರ್ ಮಾಡಿದ್ರೆ ನಿನಗೆ ಸಾಕಾಗಲ್ಲ. ಮೊದಲೇ ನೀನು ಬೆಕ್ಕಿನ ಮರಿ ಥರ ಇದೆಯಾ, ತಿಂದೇ ಇದ್ರೆ ಅಷ್ಟೇ ಕತೆ. ಯು ಕ್ಯಾರಿ ಆನ್. ನಾನು ಏನೋ ಮಾಡ್ಕೋತೀನಿ. ಕೂತ್ಕೊಳ್ಳಿ. ಇದಿಷ್ಟು ತಿಂದ ತಕ್ಷಣ ನಾನೇನು ಆನೆ ಮರಿ ಥರ ಊದ್ಕೊಂಬಿಡಲ್ಲ. ಉಪವಾಸ ಇರಬಾರ್ದು, ಸುಮ್ಮನೆ ಊಟ ಮಾಡಿ. ಈ ಕನ್ನಡಕ, ನೀನು ನನಗೆ ಎಷ್ಟು ಕೇರ್ ಮಾಡ್ತೀಯ ಅಲ್ವಾ? ಆದರೂ ನೀನು ನನ್ನ ಜೊತೆ ಮಾತಾಡ್ದಿರೋದಕ್ಕೆ ಹೇಗೆ ಮನ್ಸು ಬರುತ್ತೆ ನೋಡು. ನೀನು ಹೇಳಿದೆ ಅಂತ ಕೂತಿದ್ದೀನಿ. ನಾನು ನಿನ್ನ ಥರನೇ ಮುಖ ಊದಿಸ್ಕೊಂಡು ವಾಪಸ್ ಹೋಗಿದ್ದಿದ್ರೆ ನಿನ್ನ ಮನ್ಸಿಗೆ ಬೇಜಾರಾಗ್ತಿತ್ತೋ ಇಲ್ವೋ? ಸಾರಿ. ಮತ್ತೆ ಯಾಕೆ ನನ್ನ ಜೊತೆ ಮಾತಾಡ್ತಿಲ್ಲ? ನನ್ನ ಮೇಲೆ ಕೋಪನಾ? ಇವಾಗ ಮಾತಾಡ್ಸೋದಂತಾನೆ, ಇನ್ನೇನು? ಅದೆಲ್ಲ ಗೊತ್ತಿಲ್ಲ. ನನ್ನ ಮೇಲೆ ಕೋಪ ಇದೆಯಾ ಇಲ್ವಾ? ನೀನು ಏನು ಹೇಳಿಲ್ಲ ಅಂದ್ರೆ ಏನು ತಿನ್ನಲ್ಲ ನೋಡು. ಇಲ್ಲ ಇಲ್ಲ ಇಲ್ಲ, ಆಯ್ತಾ? ಸಮಾಧಾನನಾ? ಈಗ ಬಾಯಿ ಮುಚ್ಕೊಂಡು ಊಟ ಮಾಡಿ. ಬಾಯಿ ಮುಚ್ಕೊಂಡು ಊಟ ಮಾಡೋದ? ಅದು ಹೇಗೆ ಅಂತ ತೋರ್ಸಮ್ಮ. ನಾನು ಏನೇನೋ ವಂಡರ್ಸ್ ನೋಡಿದ್ದೀನಿ, ಇದು ಒಂದು ಆಗೋಗ್ಲಿ. ಈ ಜಂಬಕ್ಕೆಲ್ಲ ಏನು ಕಮ್ಮಿ ಇಲ್ಲ. ಸುಮ್ಮನೆ ಬಾಯಿ ಓಪನ್ ಮಾಡ್ಕೊಂಡು ತಿನ್ನಿ. ಜಂಬದ ಕೋಳಿ. ನನಗೆ ಜಂಬ ಅಂತೀರಾ? 2 ಕೊಡ್ತೀನಿ ಆಮೇಲೆ. ಇಲ್ಲಿ ಕೊಡು ನೋಡೋಣ. ಅಬ್ಬಾ, ಅಲ್ಲೇ ಮುರಿದೋಯ್ತು ಅನ್ಸುತ್ತೆ. ನಾನು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ ಬರ್ತೀನಿ. ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ. ತರ್ಲೆ ಪುಟ್ಟ. ತರ್ಲೆ ಪುಟ್ಟಿ. ಈ ಕನ್ನಡಕ, ನೀನು ನನ್ನ ಜೊತೆ ಮಾತಾಡದೆ ಎಲ್ಲ ಇರಬೇಡ. ನಿನ್ನ ಮುಖ ನೋಡದೆ ಇದ್ರೆ ನನಗೆ ನಿದ್ದೆನೇ ಬರಲ್ಲ ಗೊತ್ತಾ?
ಏನು ಏನು ಮಾತಾಡ್ತಾನೆ ಇಲ್ಲ? ಏಯ್, ನಿನಗೆ ಡಿಂಪಲ್ ಇದೆಯಾ? ಸರಿ ಬಿಡು, ನಿನಗೆ ಡಿಂಪಲ್ ಸ್ಮೈಲಲ್ಲೇ ನಾನೆಲ್ಲ ಅರ್ಥ ಮಾಡ್ಕೋತೀನಿ. ಆಯ್ತಾಯ್ತು, ಇವಾಗ ಜಾಸ್ತಿ ಮಾತಾಡದೆ ಊಟ ಮಾಡಿ, ಇಲ್ಲಾಂದ್ರೆ ಬಿಸಿ ಆರೋಗುತ್ತೆ. ಸಕ್ಕದಾಗಿದೆ. ಥ್ಯಾಂಕ್ ಯು. ಬರೀ ಎಂತದ್ದೆ. ಏನಿದು, ಏನು ಸಮಾಚಾರ? ಎಂಗೇಜ್ಮೆಂಟ್ ಇದೆ, ಬೇಗ ರೆಡಿ ಆಗೋಗು. ಸಮಾಚಾರನ ನಾನು ಕೇಳಬೇಕು. ಇವತ್ತು ನಿಧಿ ಎಂಗೇಜ್ಮೆಂಟು, ನೀನು ನೋಡಿದ್ರೆ ಡೋಂಟ್ ಕೇರ್ ಅನ್ನೋ ಥರ ಓಡಾಡ್ತಿದ್ಯಾ. ಅದೇಗ ನಿಧಿ ಬೇರೆಯವ್ರ ಜೊತೆ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಟ್ಟೆ? ಯಾರು ಅಪ್ಪಿಗೆ ಕೊಟ್ಟರು? ನಿಧಿಯವರು ಯಾವತ್ತಿದ್ರು ನನ್ನವರು. ಯಾರೋ ಬಂದ್ರಂತೆ, ಮನೆಯವ್ರು ಒಪ್ಕೊಂಡ್ರಂತೆ, ಮದುವೆ ಆಗ್ತಿದೆಯಂತೆ. ಇದೇನು ತಮಾಷೆನಾ? ಆದರೆ ತಮಾಷೆನೇ ಆಗ್ತಿದೆಯಲ್ವಾ ಅಣ್ಣ. ಈಗ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಇವತ್ತೇ ನಿಧಿ ಎಂಗೇಜ್ಮೆಂಟು, ಅದು ಅಲ್ಲದೆ ನಿಧಿನೇ ಮದುವೆಗೆ ಒಪ್ಕೊಂಡಿದ್ದಾಳೆ. ಒಪ್ಕೊಂಡಿದ್ದಾರೆ, ಆಗಿಲ್ಲ ತಾನೇ? ನಿಧಿ ನನ್ನ ಪ್ರೀತಿಸ್ತಾ ಇದ್ದಾರೆ, ನನ್ನೇ ಮದುವೆನೂ ಆಗ್ತಾರೆ. ಅಣ್ಣ, ನಿನ್ನನ್ನು ಪ್ರೀತಿಸ್ತಿದ್ರೆ ಅರ್ಜುನ ಮದುವೆ ಆಗೋದಕ್ಕೆ ಅದು ಹೇಗೆ ರೆಡಿ ಆಗ್ತಿದ್ಲು? ನಿನಗೇಗೆ ಗೊತ್ತು ನಿಧಿ ಇನ್ನೂ ನಿನ್ನನ್ನು ಪ್ರೀತಿಸ್ತಿದ್ದಾಳೆ ಅಂತ? ಹಾಂ, ನಾನು ನಿಮ್ಮ ಜೀವನದಿಂದ ಹೊರಗೆ ಹೋದ್ರೆ ಮಾತ್ರ ನೀವು ಮತ್ತೆ ಅಕ್ಕ ಒಂದಾಗೋದಕ್ಕೆ ಸಾಧ್ಯ. ಅಕ್ಕ ನಿಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ ಅನ್ನೋ ವಿಶ್ವಾಸ ನನಗಿದೆ ಸರ್. ಪ್ರೀತಿ ಮಾಡಿದವರು ಆಡ್ಬಾರ್ದಂತ ಮಾತೆಲ್ಲ ಆಡ್ಬಿಟ್ಟೆ. ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಅದರಿಂದ ಅನಿವಾರ್ಯವಾಗಿ ನಾನು ದೂರ ಹೋಗ್ಬೇಕಾಗಿದೆ ಸರ್. ಸಾಧ್ಯ ಆದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ಕೊನೆ ಸಾರಿ ಹೇಳ್ತಾ ಇದ್ದೀನಿ, ಐ ಲವ್ ಯು ಕರ್ಣ ಸರ್. ಅಣ್ಣ, ನಿನ್ನೆ ಕೇಳ್ತಿರೋದು, ನಿನ್ ಹೇಗೆ ಗೊತ್ತು ನಿಧಿ ಇನ್ನ ನಿನ್ನನ್ನ ಪ್ರೀತಿಸ್ತಿದ್ದಾಳೆ ಅಂತ? ಗೊತ್ತು ಅಷ್ಟೇ. ನಿಂಗೆ ಅಣ್ಣನ ಮೇಲೆ ನಂಬಿಕೆ ಇದೆ ತಾನೇ? ಅದನ್ನ ನೀನ್ ಕೇಳ್ಬೇಕಾ? ಹಾಗಿದ್ರೆ ಇವತ್ತು ಎಂಗೇಜ್ಮೆಂಟಲ್ಲಿ ನಂಗೆ ಸಪೋರ್ಟಾಗಿ ನಿಂತ್ಕೋ. ಸಪೋರ್ಟಾ? ನಿಧಿ ನನ್ನವರು ಅಷ್ಟೇ. ಅಣ್ಣ, ನಿಂಗೆ ಒಳ್ಳೇದಾಗಬೇಕು, ನೀನು ಖುಷಿಯಾಗಿರ್ಬೇಕು. ಅದಕ್ಕೇನು ಬೇಕಾದರೂ ಹೇಳು, ಮಾಡ್ತೀನಿ. ನನ್ನ ಫುಲ್ ಸಪೋರ್ಟ್ ನಿನಗೆ ಇದೆ. ಸರಿ, ಬೇಗ ಹೋಗಿ ರೆಡಿ ಆಗು.